ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಯಾಕೋಬನ ಮನೆತನದವರು ಅನ್ಯ ಭಾಷೆ ಜನಾಂಗಗಳು ತಳ್ಳಿಬಿಟ್ಟ ಮೇಲೆ ಇಸ್ರೇಲ್ ಜನರು ಏನ್ ಮಾಡ್ತಾ ಇದ್ದಾರೆ, ಐಗುಪ್ತ ದೇಶವನ್ನ ಅನ್ಯ ಭಾಷೆ ಜನಾಂಗದವರನ್ನ ತಳ್ಳಿ ಬಿಟ್ಟ ಮೇಲೆ ಇಸ್ರೇಲ್ ಜನರು ನೋಡಿ ಏನು ಸಮುದ್ರ ಏನಾಗ್ತಿದೆ ಅಂತೆ ಕಂಡು ಭಯ ಪಡ್ತಾ ಇದೆ ಅಂತೆ. ಹಲ್ಲೆಲೂಯಾ. ನಿಮ್ಗೆಲ್ಲ ಗೊತ್ತಿರುವಂತ ವಿಷಯನೇ. ಇಸ್ರೇಲ್ ಜನರ ದೇವ್ರು ಬಿಡಿಸ್ಕೊಂಡು ಬಂದ್ರು. ಬಿಡಿಸ್ಕೊಂಡು ಬರ್ಬೇಕಾದ್ರೆ ಕೆಂಪು ಸಮುದ್ರ ಅಡ್ಡ ಬಂತು. ಕೆಂಪು ಸಮುದ್ರ, ಅದು ಸುಮ್ಮನೆ ಕೆರೆ ಅಲ್ಲ, ಅದು ಹೊಳೆ ಅಲ್ಲ. ಕೆಂಪು ಸಮುದ್ರ ಏನ್ ಮಾಡ್ತಾ ಇದ್ರೆ ಇಸ್ರೇಲ್ ಜನರು ನೋಡಿ ಭಯ ಪಡ್ತಾ ಇದೆಯಂತೆ. ಭಯ ಪಟ್ಟು ತನ್ನ ದಾರಿನ ಓಪನ್ ಮಾಡಿ ಬಿಡ್ತಾ ಇದೆಯಂತೆ. ಯಾಕಂದ್ರೆ ಅವ್ರು ನಂಬಿರುವಂತ ದೇವರು ಸಾಮಾನ್ಯವಾದ ದೇವರಲ್ಲ. ಹಲ್ಲೆಲೂಯಾ. ಆ ನಂಬಿರುವಂತ ದೇವರು ಏನೋ ಕಲ್ಲೋ ಮಣ್ಣೋ ಕಸನ ಕಡ್ಡಿನ ದೇವರಲ್ಲ. ಅವ್ರು ಹೊತ್ಕೊಂಡು ಹೋಗ್ತಾ ಇರುವಂತ ದೇವರು ಪರಿಶುದ್ಧ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅವ್ರು ಹೊತ್ಕೊಂಡು ಹೋಗ್ತಾ ಇರುವಂತ ದೇವರು ಭಯಂಕರನಾಗಿದ್ದಾನೆ. ಆ ಭಯಂಕರ ದೇವ್ರನ್ನ ಹೊತ್ಕೊಂಡು ಹೋಗ್ತಾರೆ ಜನರನ್ನ ನೋಡಿ ಸಮುದ್ರ ಏನ್ ಮಾಡ್ತಾ ಇದೆ, ದಾರಿನ ಬಿಟ್ಕೊಡ್ತಾ ಇದೆ. ಅಯ್ಯೋ ಇವ್ರ ಸವಾಸ ನಮಗ್ ಬೇಡಪ್ಪ, ನಾವು ದಾರಿ ಬಿಟ್ಕೊಟ್ಬಿಡೋಣ ಅಂತ ಸಮುದ್ರ ಏನ್ ಮಾಡ್ತಾ ಇದೆ, ದಾರಿನ ಬಿಟ್ಕೊಡ್ತಾ ಇದೆ. ಹಲ್ಲೆಲೂಯಾ. ಯೋರ್ದನ್ ಹೊಳೆ ಎಂಬುದಾಗಿ ಹೇಳಿದ್ರೆ ಅದು ತುಂಬಾ ದೊಡ್ಡ ಹೊಳೆ. ಅದು ನೀರು ಯಾವಾಗ್ಲೂ ಹರ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಿ ಯಾವತ್ತಿಗೂ ನೀರು ಕಡಿಮೆ ಆಗಲ್ಲ. ಇಸ್ರೇಲ್ ಜನರು ಮಂಜೂಷವನ್ನು ಹೊತ್ಕೊಂಡು ಹೋಗ್ಬೇಕಾದ್ರೆ ಯೋರ್ದನ್ ಹೊಳೆ ಏನಾಗುತ್ತಂತೆ, ಹರಿಯೋದು ಸ್ಟಾಪ್ ಆಗುತ್ತಂತೆ. ಹಲ್ಲೆಲೂಯಾ. ನೋಡ್ರಿ, ಎಷ್ಟು ದೇವ್ರ ಮಕ್ಕಳಿಗೆ ದೇವ್ರು ಹೊತ್ಕೊಂಡು ನಡೆಯುವಂತವ್ರು ನೋಡಿ ಎಷ್ಟು ಭಯ ಪಡುತ್ತೆ. ಹಲ್ಲೆಲೂಯಾ. ಯೋರ್ದನ್ ವಾಕ್ಯ ಸ್ಪಷ್ಟವಾಗಿ ಹೇಳಿದೆ, ಯೋರ್ದನ್ ಹೊಳೆ ಏನಾಗುತ್ತಂತೆ, ಹರ್ಕೊಂಡು ಹೋಗುವಂತ ಯೋರ್ದನ್ ಹೊಳೆ ಸೈಲೆಂಟಾಗಿ ಹಂಗೆ ಸ್ಟ್ಯಾಚು ಆಗ್ಬಿಡುತ್ತಂತೆ. ಇಸ್ರೇಲ್ ಜನರು ಮೊದಲು ಹೋಗ್ಲಿ ಆಮೇಲೆ ಹರಿಯೋಣ ಎಂಬುದಾಗಿ. ಸಮುದ್ರ ಅಲ್ಲಿ ಭಯ ಪಡ್ತಾ ಇದೆ, ಯೋರ್ದನ್ ಹೊಳೆ ಭಯ ಪಡ್ತಾ ಇದೆ. ಯಾವ್ದಕ್ಕಾಗಿ? ನಿನ್ನನ್ನು ನೋಡಿ ಅಲ್ಲ, ಇಸ್ರೇಲ್ ಜನರು ನೋಡಿ ಅಲ್ಲ, ಇಸ್ರೇಲ್ ಜನರು ಒತ್ಕೊಂಡು ಹೋಗ್ತಾ ಇದ್ದ ದೇವರನ್ನ ನೋಡಿ ಭಯ ಪಡ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನಾವು ಕೂಡ ಅಷ್ಟೇ, ದೇವ್ರನ್ನ ಹೊತ್ಕೊಂಡು ನಡೀತಾ ಇದ್ದೀವಾ, ಲೋಕದಲ್ಲಿರುವಂಥ ಶಕ್ತಿಗಳು ನಿಮ್ಮನ್ನು ನೋಡಿ ಭಯ ಪಡುತ್ತೆ. ಹಲ್ಲೆಲೂಯಾ. ಲೋಕದಲ್ಲಿರುವಂಥ ಅಂಧಕಾರ ಶಕ್ತಿಗಳು ನಿಮ್ಮನ್ನು ನೋಡಿ ಗಡ 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 ಅಂತ ನಡುಗುತ್ತೆ. ದೇವ್ರು ನೀನು ಹೊತ್ಕೊಂಡು ನಡೀತಾ ಇದೆಯಾ? ದೇವ್ರು ನೀನು ಹೊತ್ಕೊಂಡು ನೀನು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಜಾಗದಲ್ಲಿ ಇರುವಂಥ ಕ್ರಿಯೆ ಮಾಡ್ತಿರೋ ದುರಾತ್ಮ ಇಲ್ಲ ಏನ್ ಮಾಡುತ್ತೆ, ಸವಾಸ ನಂಗೆ ಬೇಡಪ್ಪ ಎಂಬುದಾಗಿ ಹೇಳಿ ಜಾಗ ಬಿಟ್ಕೊಡುತ್ತೆ. ಯಾಕಂದ್ರೆ ನಾವು ಹೊತ್ಕೊಂಡು ಹೋಗ್ತಾ ಇರುವಂತ ದೇವರು, ನಾವು ಆರಾಧಿಸ್ತಾ ಇರುವಂತ ದೇವರು ಸಾಮಾನ್ಯವಾದ ದೇವರಲ್ಲ. ಹಲ್ಲೆಲೂಯಾ. ಸಾಮಾನ್ಯವಾದ ದೇವರ? ಹಲ್ಲೆಲೂಯಾ. ಆತ ಬೆಂಕಿಯಾಗಿದ್ದಾನೆ, ಅಗ್ನಿ ಜ್ವಾಲೆಯಾಗಿದ್ದಾನೆ. ಹಲ್ಲೆಲೂಯಾ. ಬಾಯಿ ಮಾತಿನಿಂದಲೇ ಪ್ರಪಂಚವನ್ನೇ ಸುಮ್ಮನೆ ತೆಗೆದು ಕಣ್ಮುಚ್ಚಷ್ಟರಲ್ಲಿ ಸುಟ್ಟು ಹಾಕುವಂತ ಶಕ್ತಿ ಆತನಲ್ಲಿದೆ. ಆ ದೇವ್ರನ್ನ ನಾವು ಆರಾಧನೆ ಮಾಡ್ತಾ ಇರ್ಬೇಕಾದ್ರೆ ಆ ಶಕ್ತಿಗಳು ನಾವ್ಯಾಕೆ ಎದುರ್ಕೊಳ್ಬೇಕು? ಕಷ್ಟ ನೋಡಿ ನಾವ್ಯಾಕೆ ಎದುರ್ಕೊಳ್ಬೇಕು? ದರಿದ್ರ ನೋಡಿ ನಾವ್ಯಾಕೆ ಎದುರ್ಕೊಳ್ಬೇಕು? ಹಲ್ಲೆಲೂಯಾ. ಆ ಜನಗಳು ನೋಡಿ ನಾವ್ಯಾಕೆ ಎದುರ್ಕೋಬೇಕು? ನಮ್ಮೊಳಗಿರುವ ಆತನು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ಹೇಳೋದಕ್ಕೆ ಸಾಧ್ಯ, ನನ್ನೊಳಗಿರುವ ಆತನು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮೊಳಗಿರುವ ದೊಡ್ಡವನಾಗಿರೋ ನಿಮಿತ್ತವಾಗಿ ನಾವು ಕೂಡ ದೊಡ್ಡವರಾಗಿದ್ದೇವೆ. ಈ ಲೋಕದಲ್ಲಿರುವಂಥ ವ್ಯಕ್ತಿಗಳಿಗಿಂತ ನಾವು ದೊಡ್ಡವರು. ಹಲ್ಲೆಲೂಯಾ. ಈ ಭಾಗ್ಯ ಯಾರಿಗೂ ಸಿಕ್ಕಲ್ಲ ರೀ. ಸಿಗುತ್ತೆ ಎಲ್ರಿಗೂ? ಹೋದ್ರಾಗ್ಲಿ ಮೋದಿಗಿದೆಯಾ, ಸಿದ್ದರಾಮಯ್ಯನ್ಗಿದೆಯಾ, ಆ ವಿರಾಟ್ ಕೊಹ್ಲಿ ಅವನಿಗೋಸ್ಕರ ಎಷ್ಟು ಜನ ಸತ್ರು, 11 ಜನ ಸತ್ತೋದ್ರು. ಅವ್ನು ನೋಡೋಕೆ ಅಷ್ಟು ಜನ ಹೋದ್ರೆ ಅವನ್ಗೆ ಆ ಭಾಗ್ಯ ಇದೆಯಾ? ಯಾರಿಗೂ ಇಲ್ಲ. ಬಟ್ ದೇವ್ರು ನಮಗೆ ಆ ಭಾಗ್ಯ ಕೊಟ್ಟಿದ್ದಾರೆ ಅಂದರೆ ನಾವು ಧನ್ಯರಾಗಿದ್ದೇವೆ. ಹಲ್ಲೆಲೂಯಾ. ಆತನ ನಾವು ಆರಾಧಿಸೋದಕ್ಕೆ ಅರ್ಥನ ಎಷ್ಟೊಂದು ಜನ ಇದ್ರು ಈ ಲೋಕದಲ್ಲಿ, ಅನೇಕ ಜನಗಳಿದ್ದಾರೆ. ಬಟ್ ದೇವ್ರು ನೀನೇ ಬೇಕು ಎಂಬುದಾಗಿ ಹೇಳಿ ದೇವ್ರು ಹುಡ್ಕೊಂಡು ಬಂದಿದ್ದಾರಲ್ಲ. ಹಲ್ಲೆಲೂಯಾ. ಇಲ್ಲ ನಂಗೆ ನೀನೇ ಬೇಕು, ನಿನ್ನಿಂದ ನಾನು ಏನೋ ಮಾಡ್ತೇನೆ, ನೀನು ಸಾಮಾನ್ಯವಾದವಳ ಅಂತ ದೇವ್ರು ಹೇಳ್ತಾ ಇದ್ದಾರೆ. ನೀನು ಸಾಮಾನ್ಯವಾದವನಲ್ಲ ಅಂತ ದೇವ್ರು ಹೇಳ್ತಾ ಇದ್ದಾರೆ. ನೀನು ನನಗೆ ಬೇಕು, ನಾನು ನಿನ್ನನ್ನಿಟ್ಟು ನಾನು ಏನೋ ಒಂದು ಕಾರ್ಯ ಮಾಡ್ತೇನೆ. ಹಲ್ಲೆಲೂಯಾ. ದೇವ್ರು ಆರಿಸ್ಕೋಬೋದಾಗಿತ್ತಲ್ಲ. ಎಷ್ಟೋ ಲೋಕದಲ್ಲಿ ಒಳ್ಳೊಳ್ಳೆ ಉನ್ನತ ಪದವಿಲಿರುವಂಥ ವ್ಯಕ್ತಿಗಳಿದ್ದಾರೆ, ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಇದ್ದವರು ಇದ್ದಾರೆ, IT ಕಂಪ್ನಿಲಿ ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆ ಡಾಕ್ಟರ್ಗಳಿದ್ದಾರೆ. ದೇವ್ರನ್ನ ಅವರೆಲ್ಲ ಆರಿಸ್ಕೋಬೋದಾಗಿತ್ತಲ್ಲ. ಬಟ್ ದೇವ್ರು ನಿನ್ನನ್ನೇ ಯಾಕೆ ಆರಿಸ್ಕೊಂಡಿದ್ದಾರೆ? ಯಾವತ್ತಾದ್ರೂ ಯೋಚನೆ ಮಾಡಿದೀಯಾ? ದೇವ್ರ ಹತ್ರ ಕೇಳಿದೀಯಾ? ದೇವ್ರ ನನ್ನನ್ನೇ ನೀನು ಯಾಕಪ್ಪ ಆರಿಸ್ಕೊಂಡೆ? ನನ್ನನ್ನೇ ನೀನು ಎಂತಕ್ಕಪ್ಪ ನೀನು ಆರಿಸ್ಕೊಂಡೆ? ಹಲ್ಲೆಲೂಯಾ. ನಾನು ಎಷ್ಟೊಂದು ಸಾರಿ ದೇವ್ರ ಹತ್ರ ಪ್ರಾರ್ಥನೆ ಮಾಡೋದುಂಟು, ಅಪ್ಪ ಎಷ್ಟೊಂದು ಜನ ಇದ್ರಲ್ಲಪ್ಪ, ನನ್ನನ್ನೇ ನೀನು ಯಾಕೆ ಆರಿಸ್ಕೊಂಡೆ? ನನ್ನೇ ನೀನು ಸೇವೆ ಮಾಡೋದಕ್ಕಾಗಿ ಯಾಕೆ ಆರಿಸ್ಕೊಂಡೆ? ನಮ್ಮ ಫ್ಯಾಮಿಲಿ ತುಂಬ ಜನ ಇದ್ದಾರೆ, ನಾವು 5 ಜನ ಇದ್ದೀವಿ. ಬಟ್ ಅವರಲ್ಲಿ ಯಾರನ್ನೂ ಆರಿಸ್ಕೊಂಡಿಲ್ಲ, ನನ್ನನ್ನೇ ನೀನು ಎಂತಕ್ಕೆ ಆರಿಸ್ಕೊಂಡೆ? ನನ್ನ ಜೊತೆ ಓದೋರೆಲ್ಲ ಎಷ್ಟೊಂದು ಜನ ಇದ್ದಾರೆ, ಬಟ್ ನೀನು ನನ್ನನ್ನೇ ಎಂತಕ್ಕಪ್ಪ ಆರಿಸ್ಕೊಂಡೆ? ಹಲ್ಲೆಲೂಯಾ. ಕರ್ತನ ಹೇಳಿದ್ರು, ನಿನ್ನ ಮೇಲೆ ದೊಡ್ಡ ಉದ್ದೇಶ ಇದೆ. ಹಲ್ಲೆಲೂಯಾ. ಇವತ್ತು ಕೂಡ ನೀನು ದೇವ್ರು ಕೇಳ್ತಾ ಇರ್ಬೋದು, ಅಪ್ಪ ನೀ ಎಂತಕ್ಕಪ್ಪ ನನ್ನನ್ನು ಆರಿಸ್ಕೊಂಡೆ? ಎಂತಕ್ಕಪ್ಪ ನಾನು ಕಂಡುಕೊಂಡೆ ನೀನು?
ಎಲ್ಲ ನನ್ನನ್ನು ಕೈ ಬಿಟ್ಟಿದ್ದಾರೆ. ನಾನು ನಿನ್ನ ನಂಬ್ದಾಗ್ಲಿಂದ ಎಲ್ಲರೂ ನನ್ನನ್ನು ಕೈ ಬಿಟ್ಬಿಟ್ಟಿದ್ದಾರೆ. ಎಲ್ಲರೂ ನನ್ನನ್ನು ಹಾಗೆ ಮಾಡ್ತಾರೆ, ಎಲ್ಲರೂ ನನ್ನನ್ನು ತಳ್ಳಿ ಹಾಕ್ತಾರೆ. ಯಾಕೆ ಅಂದ್ರೆ ನಾನು ನಿನ್ನನ್ನು ನಂಬಿದ್ರಿಂದ. ಏಂತಕ್ಕಪ್ಪ ನನ್ನನ್ನು ನೀನು ಆರಿಸ್ಕೊಂಡೆ ನೀನು ಕೇಳ್ತಾ ಇರ್ಬೇಕು ದೇವ್ರನ್ನ. ಹಾಲೆಲೂಯ. ದೇವ್ರು ಹೇಳ್ತಾಳೆ, ಮಗಳೇ ಮಗನೇ ನಿನ್ನ ಮೇಲೆ ದೊಡ್ಡ ಉದ್ದೇಶ ಇದೆ ಎಂಬುದಾಗಿ. ಹಾಲೆಲೂಯ. ನಾನು ಸುಮ್ಮನೆ ನಾನು ನಿನ್ನನ್ನು ಆರಿಸ್ಕೊಂಡಿಲ್ಲ, ನಿನ್ನಿಟ್ಟು ನಾನು ಏನೋ ಮಾಡ್ತೇನೆ. ಹಾಲೆಲೂಯ. ನಿನ್ನಿಟ್ಟು ನಾನು ಏನೋ ಮಾಡ್ಲಿಕ್ಕಾಗಿ ಹೋಗ್ತೇನೆ. ನಿನ್ನಿಟ್ಟು ನಾನು ಎಲ್ಲೋ ನಿನ್ನ ಕೊಂಡೊಯ್ಲಿಕ್ಕಾಗಿ ಹೋಗ್ತಾ ಇದ್ದೇನೆ. ಅದಕ್ಕಾಗಿಯೇ ನಾನು ನಿನ್ನನ್ನು ಆರಿಸ್ಕೊಂಡಿದ್ದೇನೆ. ಹಾಲೆಲೂಯ. ಸುಮ್ಮನೆ ಅವ್ರು ಇವರು ಸಭೆಗೆ ಬರಲ್ಲ ರೀ. ಬರ್ತಾರಾ? ಯಾರ್ಯಾರ ಬಂದು ಸಭೆಗೆ ಕೂತ್ಕೊಳ್ಳೋಕ್ಕಾಗುತ್ತಾ? ಆಗಲ್ಲ. ನಾವು ಬಂದು ರಕ್ಷಣೆ ಹೊಂದಿ ಮಾನಸಾಂತರ ಹೊಂದಿ ದೀಕ್ಷಾಸ್ಥಾನ ತಗೊಂಡು ಆತನ ಆರಾಧಿಸ್ತಾ ಇದ್ದೇವೆ ಅಂದ್ರೆ ಅದು ಕರ್ತನ ಕೃಪೆಯಾಗಿದೆ. ಹಾಲೆಲೂಯ. ಹಾಲೆಲೂಯ. ಎಷ್ಟೋ ಜನ ಇದ್ದಾರೆ, ಗಣ್ಯ ವ್ಯಕ್ತಿಗಳಿದ್ದಾರೆ, ಹೌದಲ್ಲ? ಎಷ್ಟೋ ಗಣ್ಯ ಒಳ್ಳೊಳ್ಳೆ ಪದವಿಲಿರುವಂಥ ವ್ಯಕ್ತಿಗಳಿದ್ದಾರೆ. ಬಟ್ ದೇವ್ರು ಎಂತಕ್ಕೆ ಅವರೆಲ್ಲ ಆರಿಸ್ಕೊಂಡಿಲ್ಲ? ದೇವ್ರಿಗೆ ಅವರೆಲ್ಲ ಅವಶ್ಯಕತೆ ಇಲ್ಲ. ದೇವ್ರಿಗೆ ಆ ವ್ಯಕ್ತಿಗಳೆಲ್ಲ ಅವಶ್ಯಕತೆ ಇಲ್ಲ. ದೇವ್ರು ನೀನು ಅವಶ್ಯಕತೆ ಆಗಿದೆ. ಹಾಲೆಲೂಯ. ನೀನು ಎಷ್ಟು ಪಾಪ ಮಾಡಿದ್ರು, ಎಷ್ಟು ತಪ್ಪು ಮಾಡಿದ್ರು, ಎಷ್ಟು ದೇವ್ರನ್ನ ನಿಂದಿಸಿದ್ರು ಕೂಡ ದೇವ್ರು ನಿನ್ನನ್ನು ಹುಡ್ಕೊಂಡು ಬರ್ತಾನೆ ನೋಡ್ರಿ. ಹಾಲೆಲೂಯ. ನೀನೇನೇ ಮಾಡಿದ್ರು ಕೂಡ ದೇವ್ರು ಏನು ಮಾಡಿದ್ರೆ ಹುಡ್ಕೊಂಡು ಬರ್ತಾರೆ. ನಿನ್ನ ಪಾಪನ ದೇವ್ರು ಮರೆ ಮಾಡಿಸ್ತಾರೆ. ಯಾರು ಗೊತ್ತಿಲ್ಲದ ಹಾಗೆ ದೇವ್ರು ಮುಚ್ತಾರೆ. ಎಂತಕ್ಕೋಸ್ಕರ ಗೊತ್ತಾ? ಇವಾಗಾದ್ರೂ ನನ್ನ ಮಗಳು ಮನ ತಿರುಗ್ತಾಳೇನೋ, ಇವಾಗಾದ್ರೂ ನನ್ನ ಮಗ ಮನ ತಿರುಗ್ತಾನೇನೋ. ಎಷ್ಟು ತಪ್ಪು ಮಾಡ್ತಾ ಇದೆಯಾ, ಎಷ್ಟು ಪಾಪ ಮಾಡ್ತಾ ಇದೆಯಾ, ದೇವ್ರು ಅದನ್ನ ಪ್ರಕಟಿಸ್ತಾ ಇಲ್ಲ. ಯಾಕೆ? ಇವಾಗಾದ್ರೂ ನನ್ನ ಮಗಳು ಮನ ತಿರುಗಿ ಬರ್ತಾಳೇನೋ, ಇವಾಗಾದ್ರೂ ನನ್ನ ಮಗ ಮನ ತಿರುಗಿ ಬರ್ತಾನೇನೋ ಅಂತ ದೇವ್ರೇನು ಮಾಡ್ತಾ ಇದ್ದಾರೆ? ಕಾಯ್ತಾ ಇದ್ದಾರೆ. ನಿನಗೋಸ್ಕರ ಕಾಯ್ತಾ ಇದ್ದಾರೆ ರೀ. ಯಾವಾಗ ನನ್ನ ಮಗಳು ನನ್ನ ಸನ್ನಿಧಾನಕ್ಕೆ ಬರ್ತಾಳೋ, ಯಾವಾಗ ನನ್ನ ಮಗ ನನ್ನ ಸನ್ನಿಧಾನಕ್ಕೆ ಬರ್ತಾರೋ, ಏಸಪ್ಪ ನನ್ನನ್ನು ಕ್ಷಮಿಸು ಎಂಬುದಾಗಿ ಹೇಳಿ ಯಾವಾಗ ಕೇಳ್ತಾರೋ ಅಂತ ದೇವ್ರು ಎದುರು ನೋಡ್ತಾ ಇರ್ತಾರೆ. ನೀವು ಮಾಡ್ತಿರುವಂಥ ಪಾಪ ನಮಗೆ ಗೊತ್ತಿಲ್ಲ, ಬಟ್ ದೇವ್ರಿಗೆ ಎಲ್ಲ ಗೊತ್ತು. ದೇವ್ರು ಏತಕ್ಕೆ ಮರೆ ಮಾಡ್ತಾ ಇದ್ದಾರೆ? ದೇವ್ರು ಏತಕ್ಕೆ ಮರೆ ಮಾಡ್ತಾ ಇದ್ದಾರೆ? ನೀನು ಬೇಕು ದೇವರಿಗೆ, ನೀನು ಬೇಕು. ಅದಕ್ಕಾಗಿ ದೇವ್ರು ಏನು ಮಾಡ್ತಾ ಇದ್ದಾರೆ? ಎಲ್ಲವನ್ನೂ ಮರೆ ಮಾಡ್ತಾ ಇದ್ದಾರೆ. ಎಲ್ಲವನ್ನೂ ಮರೆ ಮಾಡ್ತಾ ಇದ್ದಾರೆ. ತಪ್ಪು ಮಾಡಿದ್ರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ, ದೇವ್ರಿಗೆ ಗೊತ್ತು. ದೇವ್ರು ಏಂತ ಕೇಳಿ ಪ್ರಕಟಪಡಿಸ್ತಾ ಇಲ್ಲ? ಇವನ ಮೇಲೆ ದೊಡ್ಡ ಉದ್ದೇಶ ಇದೆ, ಅದಕ್ಕಾಗಿ ನಾನು ಪ್ರಕಟಪಡಿಸ್ತಾ ಇಲ್ಲ ಎಂಬುದಾಗಿ ಹೇಳಿ. ಹಾಲೆಲೂಯ. ದೇವ್ರು ನಮಗೋಸ್ಕರ ಕಾಯ್ತಾ ಇರ್ತಾರಂತೆ ರೀ. ಬಂದು ದೇವ್ರು ನಮಗೋಸ್ಕರ ಕಾಯ್ತಾ ಇರ್ತಾರಂತೆ. ಇವತ್ತು ನನ್ನ ಮಗಳು ನನ್ನ ಮಗ ನನ್ನ ಜೊತೆ ಮಾತಾಡ್ತಾರಾ? ಇವತ್ತು ನನ್ನ ಮಗ ನನ್ನ ಜೊತೆ ಮಾತಾಡ್ತಾನ? ಇವತ್ತು ನನ್ನ ಮಗಳು ನನ್ನ ಜೊತೆ ಮಾತಾಡ್ತಾರಾ? ನೀನು ನಮಗೋಸ್ಕರ ಕಾಯೋರು ಯಾರು ಇದ್ದಾರೆ? ಯಾರಿದ್ದಾರೆ ನಮಗೋಸ್ಕರ ಕಾಯೋರು? ಯಾರಾದರೂ ಇದ್ದಾರಾ? ಯಾರು ಇಲ್ಲ. ಆದರೆ ಯೇಸು ಸ್ವಾಮಿ ಕಾಯ್ತಾ ಇರ್ತಾರಂತೆ ನಮಗೋಸ್ಕರ. ಹಾಲೆಲೂಯ. ಯಾವಾಗ ನನ್ನ ಮಗಳು ನನ್ನ ಸಮ್ಮುಖಕ್ಕೆ ಬರ್ತಾಳೆ, ಯಾವಾಗ ನನ್ನ ಮಗ ನನ್ನ ಸಮ್ಮುಖಕ್ಕೆ ಬರ್ತಾನೆ, ಏಸಪ್ಪ ಎಂಬುದಾಗಿ ಹೇಳಿ ಯಾವಾಗ ಕೂಗ್ತಾನೆ, ಅವನ ಕಷ್ಟ ನನ್ನ ಹತ್ರ ಯಾವಾಗ ಹೇಳ್ಕೊಳ್ತಾನೆ ಅಂತ ದೇವ್ರು ಒಂದೊಂದು ಕ್ಷಣ ಒಂದೊಂದು ಸಮಯ ಕೂಡ ದೇವ್ರು ಎದುರು ನೋಡ್ತಾ ಇರ್ತಾರಂತೆ. ಹಾಲೆಲೂಯ. ಹಾಲೆಲೂಯ. ನಾನು ರಿಯಲ್ ಆಗಿ ನಡೆದಿರುವಂಥ ಘಟನೆ ನಾನು ಹೇಳ್ತೀನಿ ನೋಡಿ. ಒಂದು ಸಭೆಯಲ್ಲಿ ಕ್ರೈಸ್ತ ವಿಶ್ವಾಸಿ ಗಂಡ ಹೆಂಡತಿ ಒಂದು ಮಗು, ಒಂದು 12 ವರ್ಷ 13 ವರ್ಷ ಮಗ. ದೇವರಲ್ಲಿ ತುಂಬಾ ಭಯಭಕ್ತಿ ಇರುವಂಥ ಕುಟುಂಬ. ಅವ್ರ ಸಭೆಗೆ 8 ಗಂಟೆಗೆ ಪ್ರಾರ್ಥನೆ ಅಂದರೆ 7:50ಕ್ಕೆಲ್ಲ ಸಭೆಯಲ್ಲಿ ಬಂದಿರ್ತಾ ಇದ್ರಂತೆ. ಅಮ್ಮ, ಮಗ, ಅಪ್ಪ 3 ಜನ ಕೂಡ ಬಂದು ಸಭೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮಾಡಿ ಸಭೆಯಲ್ಲಿ ಎಲ್ಲರೂ ಹೋಗೋವರೆಗೂ ಹೋಗ್ತಾ ಇರ್ಲಿಲ್ವಂತೆ. ಅವರು ಎಲ್ಲರೂ ಹೋದ್ಮೇಲೆ ಎಲ್ಲ ಎತ್ತಿಗೆ ಪಾಸ್ಟಿಗೆಲ್ಲಿ ಕೊನೆಯದಾಗಿ ಪ್ರಾರ್ಥನೆ ಮಾಡಿಸ್ಕೊಂಡು ಅವ್ರು ಹೋಗ್ತಾ ಇದ್ದಿದ್ದಂತೆ. ಆ ರೀತಿ ಇದ್ದಂಥ ಕುಟುಂಬ ಒಂದಿನ ಏನು, ಪಾಸ್ಟರ್ ಯಾವಾಗಲೂ ಬಂದಿದ ತಕ್ಷಣ ಪಾಸ್ಟರ್ ಅವ್ರು ನೋಡ್ತಾ ಇದ್ರಂತೆ. ಯಾಕೆ ಅಂತಂದ್ರೆ ಯಾವಾಗಲೂ ಬೇಗ ಬರ್ತಾರಲ್ಲ, ಬಂದಿದ ತಕ್ಷಣ ಪಾಸ್ಟ್ ಅವ್ರು ನೋಡ್ತಾ ಇದ್ರಂತೆ. ಎಷ್ಟು ನಂಬಿಕಸ್ಥರಾಗಿದ್ದಾರೆ ಇವರು ಎಂಬುದಾಗಿ ಹೇಳಿ. ಒಂದಿನ ಇದೇ ಥರ ಗಂಡ ಹೆಂಡತಿ ಮಾತ್ರ ಬಂದರು, ಮಗ ಬಂದಿಲ್ವಂತೆ ಪ್ರೇಯರ್ಗೆ. ಪಾಸ್ಟ್ ಬಂದು ನೋಡಿದ್ರು, ಹೆಂಡತಿ ಕೂತಿದ್ದಾರೆ, ಗಂಡ ಕೂತಿದ್ದಾರೆ. ಪಾಸ್ಟ್ ಎಲ್ಲೋ ಮಗನಿಗೆ ಹುಷಾರಿಲ್ವೇನೋ ಅಂತ ಏನು ಮಾಡ್ತಾ ಇದ್ದಾರೆ, ಪಾಸ್ಟ್ ಸುಮ್ಮನೆ ಆಗೋಗಿ ಎಲ್ಲ ಪ್ರೇಯರ್ ಎಲ್ಲ ಆದಮೇಲೆ ಎಲ್ಲ ಪ್ರಾರ್ಥನೆ ಎಲ್ಲ ಮುಗಿದು ಚಾಪೆ ಎಲ್ಲ ತೆಗೆದ್ಮೇಲೆ ಪಾಸ್ಟ್ ಅಮ್ಮ ಬಂದ್ಬಿಟ್ಟು ಆ ಸಿಸ್ಟರ್ ಕೇಳ್ತಾರಂತೆ, ಯಾಕಮ್ಮ ಮಗ ಬಂದಿಲ್ಲ ಅಂತ ಕೇಳಬೇಕಾದ್ರೆ, ಪಾಸ್ಟೇ ಒಂದೇ ನಿಮಿಷ ಮೈಕ್ ಕೊಡ್ತೀರಾ ಪಾಸ್ಟೇ ಅಂತ ಕೇಳಿದ್ರಂತೆ. ಪಾಸ್ಟ್ರು ಮೈಕ್ ಕೊಟ್ರಂತೆ. ಆಗ ಸಿಸ್ಟರ್ ಅಂದ್ರಂತೆ, ನನ್ನ ಮಗ ಬೆಳಗ್ಗೆ 6 ಗಂಟೆಗೆ ತೀರೋಗ್ಬಿಟ್ಟ, ಎಲ್ಲರೂ ದಯಮಾಡಿ ಮಣ್ಣಿಗೆ ಎಲ್ಲರೂ ಬನ್ನಿ ಅಂತ ಕೇಳಿದ್ರಂತೆ. ಹಾಲೆಲೂಯ. ನನ್ನ ಮಗ ಬೆಳಗ್ಗೆ 6 ಗಂಟೆಗೆ ತೀರೋಗ್ಬಿಟ್ಟ, ದೇವ್ರ ಹತ್ರ ಹೋಗ್ಬಿಟ್ಟ ನನ್ನ ಮಗ, ನೀವೆಲ್ಲರೂ ಬರಬೇಕು ಮಣ್ಣಿಗೆ. ಪಾಸ್ಟೇ ದಯಮಾಡಿ ನೀವು ಬಂದು ನನ್ನ ಮಗನ ಕಾರ್ಯಗಳು ಮಾಡಬೇಕು ಪಾಸ್ಟೇ. ಪಾಸ್ಟಿಗೆ ಹೃದಯ ಒಡೆದೋಯ್ತಂತೆ ಪಾಸ್ಟಿಗೆ. ಯಾಕಮ್ಮ ನಿನ್ನ ಮಗ ಸತ್ತೋಗಿದ್ದ ಬೆಳಿಗ್ಗೆ ನೀನು ಯಾಕಮ್ಮ ಹೇಳಿಲ್ಲ? ನೀನು ಯಾಕಮ್ಮ ನೀನು ಬರ್ದೇ ಮನೇಲಿ ಇರ್ಬೋದಾಗಿತ್ತಲ್ಲ, ಎಲ್ಲರೂ ಬಂದಿದ್ರಲ್ಲ, ಮನೇಲಿ ಇರ್ಬೋದಾಗಿತ್ತಲ್ಲ ಅಂತ ಹೇಳ್ಬೇಕಾದ್ರೆ ಆ ಸಿಸ್ಟ್ರು ಆ ಬ್ರದರ್ ಅಂದ್ರಂತ ಒಂದೇ ಮಾತು, ಪಾಸ್ಟೇ ಏಸಪ್ಪ ನನಗೋಸ್ಕರ ಬಂದು ಕಾಯ್ಕೊಂಡಿರ್ತಾರೆ, ಏಸಪ್ಪ ನನಗೋಸ್ಕರ ಬಂದು ಸಭೆಯಲ್ಲಿ ಕಾಯ್ಕೊಂಡಿರ್ತಾರೆ. ಅವ್ರ ದೇವರು, ಅವ್ರನ್ನ ಕಾಯಿಸೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಏಸಪ್ಪ ನಾನು ನೋಡ್ಕೊಂಡು ಹೋದ್ಮೇಲೆ ನನ್ನ ಮಗನ ಕಾರ್ಯಗಳು ನಾನು ಮಾಡ್ತೇನೆ ಎಂಬುದಾಗಿ ನಾನು ಸಭೆಗೆ ಬಂದಿದ್ದೇನೆ ಅಂತ ಹೇಳಿದ್ರಂತೆ. ಹಾಲೆಲೂಯ.
ಎಷ್ಟು ನಂಬಿಕೆ ನೋಡಿ ಅವ್ರಿಗೆ. ಮಗ ಸತ್ತೋಗಿದ್ದಾರೆ. ಆ ಅಮ್ಮ ಅಂದ್ರಂತೆ, ನನ್ನ ಮಗ ದೇವ್ರ ಹತ್ರ ಹೋಗಿರ್ತಾನೆ, ಬಟ್ ನಾನು ಇರೋವರೆಗೂ ದೇವ್ರು ನನಗೋಸ್ಕರ ಬಂದಿರ್ತಾರಲ್ಲ, ದೇವ್ರು ನನಗೋಸ್ಕರ ಬಂದು ಸಭೆಯಲ್ಲಿ ಕಾಯ್ಕೊಂಡಿರ್ತಾರಲ್ಲ, ಆ ದೇವ್ರಿಗೆ ನಾನು ಯಾವ ರೀತಿ ಮೋಸ ಮಾಡಲಿ ಪಾಸ್ಟ್ರೆ, ಅದಕ್ಕಾಗಿ ನಾನು ಸಭೆಗೆ ಬಂದಿದ್ದು ಅಂತೇಳಿ ಪ್ರಾರ್ಥನೆ ಎಲ್ಲ ಮುಗಿಸ್ಕೊಂಡು ಹೋಗಿ ಮಣ್ಣು ಕಾರ್ಯ ಮಾಡಿದ್ರಂತೆ. ಹಲ್ಲೆಲೂಯ. ಎಷ್ಟು ದೇವರಲ್ಲಿ ಅವ್ರ ವೈರಾಗ್ಯ ಇದೆ ನೋಡಿ, ಎಷ್ಟು ದೇವರಲ್ಲಿ ನಂಬಿಕೆ ಇದೆ ನೋಡಿ. ದೇವ್ರು ನನಗೋಸ್ಕರ ಕಾಯ್ಕೊಂಡಿದ್ದಾರಲ್ಲ, ಇವತ್ತು ದೇವ್ರು ನನಗೋಸ್ಕರ ಕಾಯ್ಕೊಂಡು ಏನಾದರೂ ಒಂದು ತಗೊಂಡು ಬಂದಿರ್ತಾರಲ್ಲ, ದೇವ್ರು ಇವತ್ತು ನನಗೋಸ್ಕರ ಸಭೆಯಲ್ಲಿ ಬಂದ್ಬಿಟ್ಟು ನೋಡ್ತಾ ಇರ್ತಾರಲ್ಲ, ಇವತ್ತು ಬಂದಿದ್ದಾರ ನನ್ನ ಮಗ, ಓ ಈ ಜಾಗದಲ್ಲಿ ನನ್ನ ಮಗ ಕೂತ್ಕೊಳ್ತಾ ಇದ್ನಲ್ಲ, ಈ ಜಾಗದಲ್ಲಿ ನನ್ನ ಮಗಳು ಕೂತ್ಕೊಳ್ತಾ ಇದ್ದಲ್ಲ, ಅಯ್ಯೋ ಇವತ್ತು ಬಂದಿಲ್ವೇ. ಹಲ್ಲೆಲೂಯ. ನಿಜವಾಗ ನಾವು ಸೇವಕರಾಗ್ಬಿಟ್ಟು ನಾವೇನು ಹೊಂದ್ಕೊಳ್ತೀವಿ, ಇವತ್ತು ಈ ಜಾಗದಲ್ಲಿ ಇವ್ರು ಕೂತ್ಕೊಳ್ತಾ ಇದಾರ, ಬಂದಿಲ್ವಲ್ಲ, ಇವ್ರು ಈ ಜಾಗದಲ್ಲಿ ಇವ್ರು ಕೂತ್ಕೊಂಡು ಬಂದಿಲ್ವಲ್ಲ, ನಮ್ಗೆ ತುಂಬ ದುಃಖ ಆಗುತ್ತೆ, ನೋವಾಗುತ್ತೆ. ನಮಗೆ ಇಷ್ಟು ದುಃಖ ನೋವಾಗಬೇಕಾದ್ರೆ ದೇವ್ರಿಗೆ, ಹಲ್ಲೆಲೂಯ, ನಾವೇ ಇಷ್ಟು ಸಂಕಟ ಪಡ್ತೀವಿ ಅಂತಂದ್ರೆ, ತನ್ನ ಕೈಯಲ್ಲಿ ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಆತನು, ತನ್ನ ಕೈಯಲ್ಲಿ ನಿಮ್ಮನ್ನು ತಿದ್ದಿದ್ದಾರೆ. ಆತನಿಗೆ ಇನ್ನೆಷ್ಟು ಸಂಕಟ ಆಗ್ಬಾರ್ದು, ಆತನಿಗೆ ಇನ್ನೆಷ್ಟು ನೋವಾಗಬಾರ್ದು. ದೇವ್ರು ಬಂದು ನೋಡ್ತಾ ಇರ್ತಾರೆ, ನನ್ನ ಮಗಳಿಗೆ ಏನಾದರೂ ತಗೊಂಡೋಗೋಣ. ಹಲ್ಲೆಲೂಯ. ಯಾರಾದರೂ ಮಕ್ಕಳು ನೋಡೋಕೆ ಬಂದರೆ ಬರೀ ಕೈಯಲ್ಲಿ ಬರ್ತಾರ? ನಮ್ಮ ಮನೆಗೆ ಯಾರಾದರೂ ಬಂದರೆ ಏನಾದರೂ ಒಂದು ತಗೊಂಡು ಬರ್ತಾರೆ. ಯಾಕಂದ್ರೆ ನಮ್ಮ ಮನೇಲಿ ಇಬ್ಬರು ಮಕ್ಕಳೇ. ನಮ್ಮ ಮಕ್ಕಳು ತಗೊಳ್ ಬರೋದಲ್ಲದೆ ನಮ್ಮ ಮನೇಲಿ 2 ನಾಯಿ ಮರಿಗೆ ಅದಕ್ಕೂ ಬಿಸ್ಕೆಟ್ ತಗೊಬರ್ತಾರೆ. ಏಕೆ? ಏನಾದರೂ ಕೊಟ್ಟರೆ ಪಾಪ ಮಕ್ಕಳ ಆಸೆ ಅಲ್ವಾ, ಆ ನಾಯಿ ಮರಿಗಳು ಕೂಡ ಎಗರುತ್ತೆ, ಅದು ಕೂಡ ಆಸೆ, ಅದಕ್ಕೂ ಬಿಸ್ಕೆಟು, ಮಕ್ಳಿಗೆ ತಿಂಡಿ. ಬರೀ ಕೈಯಲ್ಲಿ ಬರಲ್ಲ. ಮಕ್ಕಳು ಉಸೂರು ಅಂತಾರೆ, ಅಯ್ಯೋ ಕೈ ನೋಡ್ತಾ ಇರ್ತಾರೆ ಅಂತ ನೆನೆಸ್ಕೊಳ್ತೀವಿ. ಯೇಸು ಸ್ವಾಮಿಗಳು ಅದೇ ಥರ, ನಾನು ಬರೀ ಕೈಲಿ ಇವತ್ತು ಹೋಗ್ಬಾರ್ದು, ನನ್ನ ಮಗಳಿಗೆ ನನ್ನ ಮಗನಿಗೆ ಏನಾದರೂ ಒಂದು ತಗೊಂಡು ಹೋಗ್ಬೇಕು. ಸಭೆಗೆ ಅವ್ರು ಬಂದಿದ್ದಾರಾ, ಎಷ್ಟೋ ಅವ್ರಿಗೆ ಬ್ಯುಸಿ ಇರಬೇಕಾದ್ರೂ ಕೂಡ ಎಲ್ಲ ತಳ್ಳಿ ಹಾಕಿ ಇವತ್ತು ಸಭೆಗೆ ಬಂದಿದ್ದಾರಾ, ನಾನು ಅವ್ರಿಗೆ ಏನಾದರೂ ಒಂದು ತಗೊಂಡು ಹೋಗ್ಬೇಕು. ಇಲ್ಲಾಂದ್ರೆ ನನ್ನ ಮಕ್ಕಳು ಉಸೂರು ಅಂತ ಹೋಗ್ತಾರೆ, ಅಯ್ಯೋ ನನ್ನ ಮಕ್ಕಳು ತುಂಬ ದುಃಖದಿಂದ ಹೋಗ್ತಾರೆ, ಏನಾದರೂ ಒಂದು ಇವತ್ತು ತಗೊಂಡು ಬರ್ಬೇಕಂತ ಯೇಸು ಸ್ವಾಮಿ ಎಲ್ರಿಗೂ ಒಂದೊಂದು, ಇವತ್ತು ಇವ್ರಿಗೆ ಗಿರಿಜಾ ಸಿಸ್ಟ್ರಿಗೊಂದು, ಧನಲಕ್ಷ್ಮಿ ಸಿಸ್ಟ್ರಿಗೊಂದು, ಗೌರಿ ಸಿಸ್ಟ್ರಿಗೊಂದು, ಜಯ ಸಿಸ್ಟ್ರಿಗೆ ಎಲ್ರಿಗೂ ಒಂದೊಂದು ತಗೊಂಡ್ಬಂದಿರ್ತಾರೆ ಆಶೀರ್ವಾದ. ನೋಡ್ತಾರೆ, ಓ ಇವತ್ತಿಲ್ಲ, ದೇವ್ರು ನೊಂದ್ಕೊಬಿಡ್ತಾರೆ, ನಾನು ಇವ್ರಿಗೆ ಆಶೀರ್ವಾದ ತಂದಿದ್ನಲ್ಲ, ಇವ್ ನನಗೆ ತಂದಿದ್ರು ಬಿಲ್ವೇ ಇಲ್ವಲ್ಲ ಅಂತ ದೇವ್ರ ಕಣ್ಣಲ್ಲಿ ನೀರು ಹಾಕ್ತಾರಂತೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವ್ರನ್ನ ಮನಸ್ಸನ್ನ ಯಾವತ್ತಿಗೂ ನೋಯಿಸಕ್ಕೆ ಹೋಗ್ಬೇಡ್ರಿ. ನಮಗೋಸ್ಕರ ಯೋಚನೆ ಮಾಡೋರು ಒಬ್ಬರೇ, ದೇವ್ರು ಒಬ್ಬರೇ ಆಗಿದ್ದಾನೆ. ನಮಗೋಸ್ಕರ ಕಾಯುವಂಥವ್ರು ಒಬ್ಬರೇ ಆದರೆ, ಯೇಸು ಸ್ವಾಮಿ ಒಬ್ಬರೇ ಆಗಿದ್ದಾರೆ. ಹಲ್ಲೆಲೂಯ. ಆತನ ಎದುರು ನೋಡ್ತಾ ಇರ್ತಾನೆ ಯಾವಾಗಲೂ. ನನ್ನ ಮಗಳು ನನ್ನ ಸಮ್ಮುಖಕ್ಕೆ ಬರ್ತಾಳ, ನನ್ನನ್ನು ಕರೀದ್ ನೋಡ್ರಿ. ನಾವು ಬೇರೆಯವರೆಲ್ಲ ಮಾತಾಡ್ಸ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ಬೇಕು ನಮಗೆ. ಅಗ್ರ ಪಂಚಾಯಿತಿ ಚೇರ್ಮನ್ ಮಾತಾಡ್ಸ್ಬೇಕು, ನಮ್ಗೇನು ಬೇಕು? ಅಪಾಯಿಂಟ್ಮೆಂಟ್ ಬೇಕೇ ಬೇಕು. ಬೇಕಾ ಇಲ್ಲ? ಅದು ಬೇಡ, ದೊಡ್ಡ ದೊಡ್ಡ ಸೇವಕರು ಮಾತಾಡ್ಸೋಕೆ ಹೋದ್ರು ಕೂಡ ನಮ್ಗೆ ಅಪಾಯಿಂಟ್ಮೆಂಟ್ ಬೇಕು. ಇವತ್ತು ಪಾಲ್ತಂಗಿಯ ಪಾಸ್ಟ್ರು ಅಂತಿದ್ದಾರೆ, ಅವ್ರು ಮಾತಾಡಿಸ್ಬೇಕು ನಂಗೆ ಅಪಾಯಿಂಟ್ಮೆಂಟ್ ಬೇಕೇ ಬೇಕು. ಪ್ರವೀಣ್ ಪಾಸ್ಟ್ರು ಅವ್ರು ಮಾತಾಡಿಸ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ಬೇಕೇ ಬೇಕು. ಬಟ್ ಯೇಸು ಸ್ವಾಮಿ ಯಾವ ಅಪಾಯಿಂಟ್ಮೆಂಟ್ ಕೇಳೋದೇ ಇಲ್ಲ. ಹಲ್ಲೆಲೂಯ. ಲೋಕದಲ್ಲಿರುವಂಥ ವ್ಯಕ್ತಿಗಳು ನಿನ್ನ ಹತ್ರ ಅಪಾಯಿಂಟ್ಮೆಂಟ್ ಕೇಳ್ತಾರೆ, ಇರಪ್ಪ ಇವತ್ತಲ್ಲ ನಾಳೆ ಬಾ ಅಂತಾರೆ, ನಾಳೆ ಎಲ್ಲ ಬರೋ ವಾರ ಬಾ ಅಂತಾರೆ. ಬಟ್ ನೀನು ಯಾವಾಗಲೂ ಯೇಸು ಸ್ವಾಮಿ ಹತ್ರ ಕೂತ್ಕೊಂಡು ನೀನು ಯಾವಾಗಲೂ ಯೇಸು ಸ್ವಾಮಿ ನೀನು ನಾಳೆ ಬಾ, ನಾಡಿದ್ದು ಬಾ, ಆಚೆ ವಾರ ಬಾ, ಅಪಾಯಿಂಟ್ಮೆಂಟ್ ತಗೋ, ದೇವದೂತರ ಹತ್ರ ಅಪಾಯಿಂಟ್ಮೆಂಟ್ ತಗೋ, ನಾ ಇವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೋ ಅಂತ ಯಾವಾಗಲೂ ಯೇಸು ಸ್ವಾಮಿ ಹೇಳೋದೇ ಇಲ್ಲ. ಹಲ್ಲೆಲೂಯ. ಹೋಗಿ ಕೂತ್ಕೊಂಡು ಏಸಪ್ಪ ಅಂತ ಕರಿತೀಯ, ಏಸಪ್ಪ ಪಟ್ಟ ಅಂತ ಇಳಿದು ಬಂದಿರ್ತಾರೆ. ಹಲ್ಲೆಲೂಯ. ಏಸಪ್ಪ ಅಂತ ನೀನು ಕರಿತೀಯ, ಅಪ್ಪ ಅಂತ ಕರಿತೀಯ, ಇರು ನನ್ನ ಮಗಳು ಏನೋ ಕರಿತಾ ಇದ್ದಾಳೆ ಅಂತ ಯೇಸು ಸ್ವಾಮಿ ಎಲ್ಲ ಕಾರ್ಯ ಬಿಟ್ಟು ಪಟ್ಟ ಅಂತ ನಿನ್ನ ಮುಂದೆ ಬರ್ತಾರೆ. ಹಲ್ಲೆಲೂಯ. ಅಂತ ದೇವ್ರಿಗೆ ನಾವೇನು ಮಾಡ್ತಾ ಇದ್ದೇವೆ? ಅಂತ ದೇವ್ರು ನಾವೇನು ಕೊಡ್ತಾ ಇದ್ದೇವೆ? ಹಲ್ಲೆಲೂಯ. ಈ ಮನುಷ್ಯರ ಹತ್ರ ನಾನು ಹೇಳೋಕೆ, ಯಾವಾಗಲೂ ಮನುಷ್ಯರ ಹತ್ರ ನಾವು ಹೇಳ್ಕೊಂಡ್ರೆ, ಒಂದು ಸಾರಿ ಕಷ್ಟ ಹೇಳ್ಕೊಂಡ್ರೆ ಹೌದಾ ಸಿಸ್ಟರ್ ಅಂತ ಸಮಾಧಾನ ಮಾಡ್ತಾರೆ, 2 ಸಾರಿ ಹೇಳ್ಕೊಂಡ್ರೆ ಹೌದಾ ಬ್ರದರ್ ಅಂತ ಸಮಾಧಾನ ಮಾಡ್ತಾರೆ, ಹಿಂಗೆ ಒಂದು 5 ಸಾರಿ ಹೇಳ್ಕೊಂಡ್ರೆ ಹೌದಾ ಅಂತ ಸಮಾಧಾನ ಮಾಡ್ತಾರೆ. 6ನೇ ಸಾರಿ ಹೇಳ್ಕೊಳ್ರಿ, ಇವ್ದು ಯಾವಾಗಲೂ ಇದ್ದಿದ್ದೆ, ಇದೊಂದು ಯಾವಾಗಲೂ ಇದ್ದಿದ್ದೆ, ನನಗೆ ಯಾವಾಗಲೂ ಇದೆ ಕಷ್ಟ, ಯಾವಾಗಲೂ ಇದೆ. ಬಟ್ ನೀನು ಯೇಸು ಸ್ವಾಮಿ ಹತ್ರ ನೀನು ಎಷ್ಟು ಸಾರಿ ನೀನು ಹೇಳಿದ್ರು ಕೂಡ ಯೇಸು ಸ್ವಾಮಿ ನಿಂದು ಯಾವಾಗಲೂ ಇದ್ದಿದ್ದೆ ಅಂತ ಹೇಳೋದೇ ಇಲ್ಲ. ಹಲ್ಲೆಲೂಯ. ನೀನು ಎಷ್ಟು ಸಾರಿ ಹೋಗ್ಬಿಟ್ಟು ಯೇಸು ಸ್ವಾಮಿ ಹತ್ರ, ಅಪ್ಪ ನನಗೆ ಈ ಥರ ಕಷ್ಟ, ಅಪ್ಪ ನನಗೆ ಈ ಥರ ಬಾಧೆ, ಅಪ್ಪ ನನಗೆ ಈ ಥರ ನೋವು, ನೀನು ಎಷ್ಟು ಸಾರಿ ಹೇಳು. ಯೇಸು ಸ್ವಾಮಿ ಯಾವಾಗಲೂ ಮುಖ ತಿರುಗಿಸ್ಕೊಂಡಿಲ್ಲ. ಯೇಸು ಸ್ವಾಮಿ ಯಾವಾಗಲೂ ಅಯ್ಯೋ ನಿಂದು ಇದ್ದಿದ್ದೆ ಯಾವಾಗಲೂ ನಾನು ಹೋಗ್ತೀನಿ ಅಂತ ಯೇಸು ಸ್ವಾಮಿ ಹೋಗಿಲ್ಲ. ಹೌದಾ ಮಗಳೇ, ಹೌದಾ, ಬಿಡುಗಡೆ ಆಗುತ್ತೆ, ಖಂಡಿತವಾಗ್ಲೂ ನಡೆಯುತ್ತೆ ಅಂತ ಯೇಸು ಸ್ವಾಮಿನ ಸಮಾಧಾನ ಮಾಡುವತನಾಗಿದ್ದಾನೆ. ಹಲ್ಲೆಲೂಯ. ಆ ಯೇಸು ಸ್ವಾಮಿಗೆ ನೀವೇನು ಕೊಡ್ತಾ ಇದ್ದೀರಿ? ಇಷ್ಟೆಲ್ಲ ಮಾಡಿದಂಥ ದೇವರಿಗೆ ಅದು ನೀವೇನು ಕೊಡ್ತಾ ಇದ್ದೀರಿ? ಹಲ್ಲೆಲೂಯ. ಆತ ನಿಮ್ಮ ಹತ್ರ ಆಸ್ತಿ, ಅಂತಸ್ತು, ಹಣ, ಐಶ್ವರ್ಯ ಅದೆಲ್ಲ ಕೇಳಲ್ಲ. ಹೃದಯ ನನಗೆ ಕೊಟ್ಬಿಟ್ಟು ಯಾವಾಗ ನನ್ನ ಸಮ್ಮುಖದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡು. ಹಲ್ಲೆಲೂಯ.
ನನ್ನ ಸಂಗಡ ಮಾತನಾಡು ಎಂಬುದಾಗಿ ಹೇಳಿ ದೇವ್ರು ಕೇಳ್ತಾರೆ. ಅದನ್ನೊಂದು ನೀವು ದೇವ್ರಿಗೆ ಮಾಡಿದ್ರೆ ದೇವ್ರು ನಿಮ್ಮನ್ನು ಎಲ್ಲೋ ಕೊಂಡೋಗ್ತಾರೆ. ಹಾಲೆಲೂಯಾ. ನೀವು ಈ ಸ್ಥಿತಿಲಿ ನೀವು ಇರೋದಿಲ್ಲ. ಹಾಲೆಲೂಯಾ. ಈಗಿರುವಂಥ ಸ್ಥಿತಿಲಿ ನೀವು ಇರೋದೇ ಇಲ್ಲ. ದೇವ್ರು ನಿಮ್ಮನ್ನು ಎಲ್ಲೋ ಕೊಂಡೋಗ್ತಾರೆ. ಹಾಲೆಲೂಯಾ. ಆ ರೀತಿ ಕೊಂಡೋಗ್ಬೇಕಂದ್ರೆ ಯಾವಾಗ ನಾವು ಯೇಸು ಸ್ವಾಮಿ ಹತ್ರ ಎದುರು ಬದ್ರಾಗಿ ಮಾತಾಡ್ತಾ ಇರಬೇಕು. ನಮ್ಮ ಕಷ್ಟಗಳನ್ನ ದೇವ್ರ ಹತ್ರ ಹೇಳ್ಬೇಕು. ಆದಷ್ಟು ಮನುಷ್ಯರ ಹತ್ರ ಹೇಳ್ಕೊಳ್ಳೋದು ಕಡಿಮೆ ಮಾಡಿರಿ. ಮನುಷ್ಯರ ಹತ್ರ ಹೇಳ್ಕೊಳ್ಳೋಂಥ ಕಷ್ಟ ಮನುಷ್ಯರ ಕಡಿಮೆ ಮಾಡಿಬಿಟ್ಟು ಅದೇ ನಿನ್ನ ಬಾಧೆ ನಿನ್ನ ಕಷ್ಟನ ಯೇಸು ಸ್ವಾಮಿ ಹತ್ರ ಹೇಳು. ಯೇಸು ಸ್ವಾಮಿ ಹತ್ರ ಕೂಗಿ ಕೂಗಿ ಹೇಳು. ಆತನ ಸಮಾಧಾನಕರ್ತನಾಗಿದ್ದಾನೆ. ಆತನ ಹತ್ರ ಹೇಳಿದ್ರೆ ನಿಂಗೆ ಸಮಾಧಾನ ಆಗುತ್ತೆ. ಹಾಲೆಲೂಯಾ. ಹಾಲೆಲೂಯಾ. ದೇವ್ರು ನೀನೇನು ಕೊಡ್ತಾ ಇದೀಯ? ನೀನೇ ಒಳಗಡೆ ಪ್ರಶ್ನೆ ಮಾಡ್ಕೊ. ನಾನು ದೇವ್ರು ನನಗೆ ಇಷ್ಟೆಲ್ಲ ಕೊಡ್ತಾ ಇದ್ದಾರಲ್ಲ, ನನಗೋಸ್ಕರ ಕಾಯ್ತಾರಲ್ಲ ಯೇಸು ಸ್ವಾಮಿ ಬಂದು, ನಾನು ದೇವ್ರಿಗೋಸ್ಕರ ಏನು ಮಾಡ್ತಾ ಇದ್ದೇನೆ? ಬಲವಂತದಿಂದ ಇವತ್ತು ನಾನು ಸಭೆಗೆ ಬಂದಿದ್ದೇನೆ. ಹಾಲೆಲೂಯಾ. ಅಪ್ಪ ಅಮ್ಮ ಬಲವಂತದಿಂದ, ಗಂಡನ ಬಲವಂತದಿಂದ, ಹೆಂಡತಿ ಬಲವಂತದಿಂದ ಬಂದು ಸಭೆಯಲ್ಲಿ ಕುತ್ಕೊಂಡಿದ್ದೀನಿ ನಾನು ಇವತ್ತು. ಹಾಲೆಲೂಯಾ. ಆ ರೀತಿಯಾಗಿ ನಾವಿರಬಾರ್ದು. ಭಯಭಕ್ತಿ ಉಳ್ಳವರಾಗಿ ನಡುಗುತ್ತಾ ಆತನ ಸನ್ನಿಧಾನಕ್ಕೆ ಬರಬೇಕು. ಹಾಲೆಲೂಯಾ. ಆ ದೇವ್ರು ನೋಡಿ ನಾವು ನಡುಗಬೇಕು ರೀ. ಹಾಲೆಲೂಯಾ. ಆತನೊಬ್ಬನೇ ಸರ್ವಶಕ್ತನಾಗಿದ್ದಾನೆ. ಹಾಲೆಲೂಯಾ. ಯಾಕಂತಂದ್ರೆ ನಮ್ಮನ್ನ ಲೋಕ ಜನರು ಹಾಗೆ ಮಾಡ್ಬೋದು, ಎಲ್ಲರೂ ನಮ್ಮನ್ನು ಹಾಗೆ ಮಾಡ್ಬೋದು. ಹಾಗೆ ಮಾಡೋದಂತ ದೇವರು ಇದ್ದಾರೆ ಅಂತ ಅದರ ಯೇಸು ಸ್ವಾಮಿ ಒಬ್ಬರೇ ಆಗಿದ್ದಾರೆ. ಹಾಲೆಲೂಯಾ. ನಾವು ಬೇರೆ ಕಡೆ ಎಲ್ಲ ದರ್ಶನ ಮಾಡಬೇಕು ಅಂತಂದ್ರೆ ಕ್ಯೂಲ್ ನಿಂತ್ಕೊಳ್ಬೇಕು. ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟರೆ ಬೇಗ ದರ್ಶನ ಸಿಗುತ್ತೆ. ಕ್ಯೂಲ್ ನಿಂತ್ಕೊಂಡು ಹೋಗ್ಬೇಕು. ಬಟ್ ಯೇಸು ಸ್ವಾಮಿ ಆ ರೀತಿ ಅಲ್ಲವೇ ಅಲ್ಲ. ನೀನು ಎಲ್ಲಿ ನಿಂತ್ಕೊಂಡು ಏಸಪ್ಪ ಅಂತ ಕರಿತೀವಿ ಅಲ್ಲಿ ಯೇಸು ಸ್ವಾಮಿ ಇಳಿದು ಬರೋರಾಗಿದ್ದಾರೆ. ಹಾಲೆಲೂಯಾ. ನನ್ನ ಎಷ್ಟೋ ಜನ ಕೇಳ್ತಾರೆ, ನೀವೊಂದು ಫೋಟೋ ಇಡಲ್ಲ, ಒಂದು ಶಿಲ್ವೆ ಇಡಲ್ಲ, ಒಂದು ಕ್ಯಾಂಡಲ್ ಅಂಟಿಸಲ್ಲ, ಮತ್ತೆ ನೀವು ಹೆಂಗೆ ನೀವು ಹೆಂಗೆ ಮತ್ತೆ ದೇವ್ರನ್ನ ಮುಗಿತೀರಾ, ಕೈ ಮುಗಿತೀರಾ ಅಂತ ಎಷ್ಟೋ ಜನ ನನಗೆ ಕೇಳೋರಿದ್ದಾರೆ. ನಾನು ಹೇಳೋದು ಒಂದೇ ಮಾತು ಅವ್ರ ಹತ್ರ, ನಾನು ಎಲ್ಲಿ ನಿಂತ್ಕೊಂಡು ಏಸಪ್ಪ ಅಂತಾರ ನನ್ನ ಏಸಪ್ಪ ನನ್ನ ಜೊತೆ ಬಂದಿರ್ತಾರೆ ಅಂತ. ಹಾಲೆಲೂಯಾ. ಸುಮಾರು ಜನ ಹತ್ರ ಅದನ್ನ ಹೇಳಿದೆ, ಎಲ್ಲಿ ನಿಂತ್ಕೊಂಡು ಅಪ್ಪ ಯೇಸುವೆ ಎಂಬುದಾಗಿ ನಾನು ಕೂಗಿ ಕರಿತೀನೋ ಅಲ್ಲಿ ನನ್ನ ಕರ್ತನ ಇಳಿದು ಬರುವವನಾಗಿದ್ದಾನೆ. ಎಷ್ಟು ಜನ ನಂಬುತ್ತೀನಿ ನನ್ನ ಕರ್ತನ ಇಳಿದು ಬರುವವನಾಗಿದ್ದಾನೆ ಎಂಬುದಾಗಿ. ಹಾಲೆಲೂಯಾ. ಹಾಲೆಲೂಯಾ. ನೋಡಿ, ನಾವೆಲ್ಲ ಸಾಮಾನ್ಯವಾಗಿ ಸುಮ್ಮನೆ ಏನೋ ನಾವು ವ್ಯಕ್ತಿಗಳಷ್ಟೇ. ಬಟ್ ನಮ್ಮ ಕೂಗನ್ನೇ ಕೇಳಿ ಯೇಸು ಸ್ವಾಮಿ ಇಳಿದು ಬರ್ತಾರೆ ಎಂಬುದಾಗಿ ಹೇಳಿದ್ರೆ, ಹಿಂಗೆ ಕರಿಬೇಕಾದ್ರೆ ಯೇಸು ಸ್ವಾಮಿ ಇಳಿದು ಬರ್ತಾರೆ ಎಂಬುದಾಗಿ ಹೇಳಿದ್ರೆ, ನಮ್ಮ ಮಾತು ನಮ್ಮ ಮಕ್ಕಳೇ ಕೇಳಲ್ಲ. ಕೇಳ್ತಾರಾ? ನಮ್ಮ ಮಾತು ನಮ್ಮ ಮಕ್ಕಳೇ ಕೇಳಲ್ಲ. ನಮ್ಮ ಗಂಡ ಕೇಳಲ್ಲ, ಹೆಂಡತಿ ಕೇಳಲ್ಲ. ಈಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ ನಮ್ಮ ಮಾತು ಕೇಳಲ್ಲ. ಏನಾದರೂ ಇರಪ್ಪ ಹೇಳ್ತೀನಿ ಅಂತಂದರೆ ನಮ್ಮ ಅಮ್ಮಂದು ಯಾವಾಗಲೂ ಇರೋದೆ. ನಮ್ಮಮ್ಮ ಆಗಲೇ ಓಪನ್ ಮಾಡಿಬಿಟ್ರು ಏನೋ ಹಿಸ್ಟ್ರಿ ಬುಕ್ಕು, ಯಾವಾಗಲೂ ನಮ್ಮ ಅಮ್ಮಂದು ಇರೋದೆ. ಅಯ್ಯೋ ಇವಳ್ದನ್ನ ಹೆಂಡ್ತಿದ್ದು ಯಾವಾಗಲೂ ಇರೋದೆ. ದೇವರು 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 ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಹಾಲೆಲೂಯಾ. ಬಟ್ ಯೇಸು ಸ್ವಾಮಿ ಯಾವತ್ತಿಗೂ ಆ ರೀತಿ ಹೇಳಲ್ಲ. ಹೌದಾ ಮಗಳೇ? ಹೌದಾ? ಕಷ್ಟನಾ? ಟೆನ್ಷನ್ ತಗೋಬೇಡ, ಬೇಜಾರು ಪಡ್ಕೋಬೇಡ, ನಾನು ಇದ್ದೀನಿ ಅಂತ ದೇವರು ಹೇಳ್ತಾರೆ. ಹಾಲೆಲೂಯಾ. ಮನುಷ್ಯರು ಇವತ್ತು ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಹಿಂದೆ ಚೂರಿ ಹಾಕ್ತಾರೆ. ಮನುಷ್ಯರು ಇವತ್ತು ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಹಿಂದೆ ಚೂರಿ ಹಾಕ್ತಾರೆ. ಯೇಸು ಸ್ವಾಮಿ ಯಾವತ್ತಿಗೂ ನಮ್ಗೆ ಚೂರಿ ಹಾಕೋ ದೇವರಲ್ಲ. ಹಾಲೆಲೂಯಾ. ಹಾಲೆಲೂಯಾ. ನಿನ್ನ ದೇವ್ರಿಗಾಗಿ ನೀನೇನಾದರೂ ಕೊಡಬೇಕು. ದೇವ್ರಿಗಾಗಿ ನೀನೇನಾದರೂ ಕೊಡಬೇಕು. ನಮಗೋಸ್ಕರ ಆತನ ಬಲಿಯಾದನು, ನಮಗೋಸ್ಕರ ಪ್ರಾಣವನ್ನೇ ಬಿಟ್ಟನು. ನಾವು ಆತನಿಗಾಗಿ ಏನು ಮಾಡ್ತಾ ಇದ್ದೇವೆ? ಹಾಲೆಲೂಯಾ. ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನಾವು ಆತನಿಗೆ ಏನು ಕೊಡ್ತಾ ಇದ್ದೇವೆ? ಬೇಡದಿರುವಂಥ ಮಾತುಗಳು ನಮ್ಮ ಬಾಯಿಂದ ಬರುತ್ತೆ, ಬೇಡದಿರುವಂಥ ಪಾಪಗಳು ನಮ್ಮ ಕೈಯಿಂದ ಮಾಡ್ತಾ ಇದ್ದೇವೆ, ಬೇಡದಿರುವಂಥ ಆಲೋಚನೆಗಳು ನಾವು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದೇವೆ. ಆತನಿಗಾಗಿ ನೀವೇನು ಮಾಡ್ತಾ ಇದ್ದೀರಿ? ನೀವೇ ಪ್ರಶ್ನೆ ಮಾಡ್ಕೊಳ್ರಿ, ನೀವೇ ಕೇಳ್ಕೊಳ್ರಿ. ಹೌದಪ್ಪ, ನಿನಗೋಸ್ಕರ ನಾನು ಏನು ಮಾಡ್ತಾ ಇದ್ದೇನೆ ಸ್ವಾಮಿ? ನಿನಗೋಸ್ಕರ ನಾನು ಏನು ಕೊಡ್ತಾ ಇದ್ದೇನಪ್ಪ? ಏನೂ ಇಲ್ವಲ್ಲ, ನಾನು ಏನು ಕೊಡ್ತಾ ಇಲ್ವಲ್ಲ. ಹಾಲೆಲೂಯಾ. ಇವತ್ತಿನ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡು. ದೇವ್ರ ಹತ್ರ ಒಪ್ಪಿಸ್ಕೊಟ್ಟು ನಿನ್ನ ಮೊರೆ ಇಡು. ಅಪ್ಪ, ಹೌದಪ್ಪ, ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲಪ್ಪ. ಇವತ್ತಪ್ಪ ನನಗೆ ಕ್ಷಮಿಸು ದೇವರೇ, ನೀನು ನನಗಾಗಿ ಕಾಯುವಂಥ ದೇವರಾಗಿದ್ಯಪ್ಪ. ನಾನು ಯಾವಾಗ ನಿನ್ನ ಸಮ್ಮುಖದ ನಾನು ಕೂತು ಪ್ರಾರ್ಥನೆ ಮಾಡ್ತೇನಪ್ಪ, ಯಾವಾಗ ನಿನ್ನನ್ನು ಎದುರು ನೋಡ್ತೇನಪ್ಪ ಎಂಬುದಾಗಿ ಹೇಳಿ ಕೇಳ್ತೀರಾ ದೇವ್ರ ಹತ್ರ? ನಾವೆಲ್ಲರ ಕಣ್ಣುಗಳನ್ನು ಮುಚ್ಚೋಣ, ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಒಪ್ಪಿಸಿಕೊಟ್ಟವರಾಗಿ ದೇವ್ರ ಹತ್ರ ಹೇಳ್ರಿ, ಅಪ್ಪ ಹೌದು ಕರ್ತನೆ, ಅಪ್ಪ ನನ್ನನ್ನು ಕ್ಷಮಿಸು ಸ್ವಾಮಿ. ಅಪ್ಪ ನನ್ನ ಪಾಪಗಳು ತಪ್ಪುಗಳು ಕ್ಷಮಿಸಲ್ಪಡಲ್ಲಪ್ಪ. ಎಲ್ಲರೂ ಬಾಯಿ ತೆಗೆದು ಕೇಳ್ರಿ, ಏಸಯ್ಯ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ನನ್ನ ತಪ್ಪುಗಳು ನೀ ಕ್ಷಮಿಸಿರಪ್ಪ. ಅಪ್ಪ ಹೌದು ಕರ್ತನೆ, ಇಷ್ಟು ದಿನ ಕರ್ತನೆ ಅಪ್ಪ ನನ್ನ ಸಮ್ಮುಖದಲ್ಲಿ ಕರ್ತನೆ ಬಂದು ಕೂತು ಪ್ರಾರ್ಥನೆ ಮಾಡಿಲ್ಲಪ್ಪ. ಅಪ್ಪ ನೀನು ನನಗಾಗಿ ಕಾಯ್ತೀಯಪ್ಪ, ಆದರೆ ನನ್ನ ಸಭೆಗೆ ಬಂದಿಲ್ಲಪ್ಪ, ಆಲಸ್ಯವಾಗಿ ನಾನು ಬಂದಿದ್ದೇನೆ ಕರ್ತನೆ. ಅಪ್ಪ ಏನೋ ಬರಬೇಕಲ್ಲ ಎಂಬುದಾಗಿ ನಾನು ಬಂದಿದ್ದೇನಪ್ಪ, ನನ್ನನ್ನು ಕ್ಷಮಿಸು
ಕ್ಷಮಿಸು ಸ್ವಾಮಿ. ಅಪ್ಪ, ನನ್ನನ್ನು ಮನ್ನಿಸಿರಿ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನಪ್ಪ. ಅಪ್ಪ, ಯಾರ್ಯಾರು ನಿಮ್ಮ ಸಮ್ಮುಖದಲ್ಲಿ ಮೊರೆ ಇಡ್ತಾ ಇದ್ದಾರೋ ಸ್ವಾಮಿ, ಯಾರ್ಯಾರು ಕದ ನಿಮ್ಮ ಸಮ್ಮುಖದಲ್ಲಿ ಅಪ್ಪ ನನ್ನ ಕ್ಷಮಿಸಿ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರಪ್ಪ, ಅವ್ರಗಳ ಮೇಲಿನ ಕರ ಇಳಿಯಲ್ಪಡಲಿ ಸ್ವಾಮಿ. ಇಲ್ಲಿವರೆಗೂ ನಡೆಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮಹಿಮೆ ಮಾತ್ರ ಇನ್ನೊಬ್ಬರಿಗೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ದೇವರನ್ನ ಪ್ರಾರ್ಥನೆ